ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿನ ಮುಖಂಡ ಮೊಹಮ್ಮದ್ ನಲ್ಪಾಡ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಹಗರಣದ ತನಿಖೆ ನಡೆಸುತ್ತಿರುವಂತಹ ಎಸ್ಐಟಿಯ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಈಗ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ನಲ್ಪಾಡ್ ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣ ಈಗ ಸಂದಾಯವಾಗಿರುವ ಬಗ್ಗೆ ಉಲ್ಲೇಖ ಕೂಡ ಆಗಿದೆ. ಹ್ಯಾಕರ್ ಶ್ರೀಕಿ ಜೊತೆಗಿನ ನಲ್ಪಾಡ್ ಹಣಕಾಸು ವ್ಯವಹಾರಗಳು ಈಗ ಅಧಿಕೃತವಾಗಿಯೇ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಒಂದು ಕಡೆ ಎನ್ ಐ ಹಾರಿಸ್ ಅವರು ಸಚಿವ ಸ್ಥಾನಕ್ಕೋಸ್ಕರ ಸರ್ಕಸ್ ಆಗ್ತಿದೆ, ಇತ್ತ ಪುತ್ರನಿಗೆ 2017ರ ಈ ಬಿಟ್ಕಾಯಿನ್ ಪ್ರಕರಣ ಉರುಳಾಗ್ತಾ ಇದೆ. ಮೂರು ಬಾರಿ ನೋಟಿಸ್ ಕೊಡ್ತಿದ್ದಾರೆ ಆತನಿಗೆ. ಎಲ್ಲೋ ಒಂದು ಕಡೆ ಜಮೀರ್ಗೂ ಇದೇ ನಿಟ್ಟಲ್ಲಿ ಒಂದು ಆಡಿಯೋ ರಿಲೀಸ್ ಆದ ಮೇಲೆ ಜಮೀರ್ಗೆ ಸಂಕಷ್ಟ ಆಯ್ತು. ಇಲ್ಲಾಂದ್ರೆ ಮೊದಲ ಪಟ್ಟಿಲಿ ಆತನ ಹೆಸರು ಇರಬೇಕು, ಅವರು ಬಂದ್ಬಿಡ್ತಾ ಇದ್ರು ಹೆಸರಲ್ಲಿ, ಪಟ್ಟಿ ಹಾಕೋ ಪಟ್ಟಿಲಿ. ಇಲ್ಲಿ ಹ್ಯಾರಿಸ್ ಅವರನ್ನ ತಪ್ಪಿಸೋದಕ್ಕೆ ಅಸಾಧ್ಯ ಆಗ್ಬೋದು, ಯಾಕಂದ್ರೆ ಇದು ಕೇಸ್ ಹಳೇದಿದು. ಹೌದು, ತುಂಬ ಹಳೆ ಕೇಸ್. 2017ರಲ್ಲಿ ಬಿಟ್ಕಾಯಿನ್ ಸಂಬಂಧಪಟ್ಟಂಗೆ ಒಂದಷ್ಟು ಅವ್ಯವಹಾರ ಆಯಿತು. 1 ಕೋಟಿ ಚಿಲ್ಲರೆ, ಅಂದರೆ 60 ಬಿಟ್ಕಾಯಿನ್ ಏನೋ ಎಗರಿಸಿದ್ರು ತುಮಕೂರಿನ ಯಾವುದೋ ಬಿಟ್ಕಾಯಿನ್ ಸಂಸ್ಥೆಗೆ ಅನ್ನೋ ಥರದ್ದೊಂದು ಬಂತು. 1.25 ಕೋಟಿನೋ 1.14 ಕೋಟಿನೇನೋ ಅವ್ಯವಹಾರ ಆಗಿತ್ತು ಅನ್ನುವಂಥದ್ದು ನಿಟ್ಟಲ್ಲಿ ಬಂತು. ಶ್ರೀಕಿ ಅನ್ನುವಂಥ ವ್ಯಕ್ತಿ, ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ, ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರ್ ಅನ್ನೋ ಲೆಕ್ಕಕ್ಕೆ ಇಟ್ಕೊಂಡಿದ್ರು ಆತನ್ನ. ಇಲ್ಲಿ ನಲ್ಪಾಡ್ ಸಹೋದರನಿಂದ ಪರಿಚಯ ಆಗ್ತಾನೆ ನಲ್ಪಾಡ್ಗೆ, ಮೊಹಮ್ಮದ್ ನಲ್ಪಾಡ್ಗೆ ಇನ್ನೊಬ್ಬ ನಲ್ಪಾಡ್ ತಮ್ಮನಿಗೆ ಪರಿಚಯ ಅಂತ. ಯಾವುದೋ ಪಬ್ಬಲ್ಲಿ ಕೂತ್ಕೊಂಡು ಒಂದಷ್ಟು ಪಾರ್ಟಿ ಮಾಡ್ತಿದ್ದಾಗೆಲ್ಲ ಒಂದಷ್ಟು ಸದ್ದು ಮಾಡಿತ್ತದು. ಅಲ್ಲೆಲ್ಲೋ ಒಂದು ಕಡೆ ಈ ಶ್ರೀಕಿಗೂ ಮತ್ತು ಇವರಿಗೂ ಸಂಬಂಧ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಅದಕ್ಕಿಂತ ಮುಂಚಿತವಾಗಿ ಯಾವುದೋ ಒಂದು ರೂಪದಲ್ಲಿ ನಲ್ಪಾಡ್ಗೆ ಒಂದು 10 ಲಕ್ಷ ರೂಪಾಯಿ ಹಣ ಸಂದಾಯ ಆಗಿರುತ್ತೆ. ಅದು ಹುಡ್ಕೋತಾ ಹೋದಾಗ ಈ ಇಡಿ ಅವರಿಗೆ ಈ ನಲ್ಪಾಡ್ ಅವರಿಗೂ ಶ್ರೀಕಿಗೂ ಸಂಬಂಧ ಇತ್ತು ಅನ್ನುವಂಥ ಸಿಗುತ್ತೆ ಮೊದಲಿಗೆ. ಅದು ಆ ಸಂದರ್ಭದಲ್ಲೇ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ. ಈ ನಲ್ಪಾಡ್ ಮತ್ತು ಇವರು ಯಾರೋ ಇನ್ನೊಬ್ಬ ರಾಬಿನ್ ಖಂಡೇವಾಲ ಮತ್ತು ಇನ್ನೊಬ್ಬ ವ್ಯಕ್ತಿ ಹೆಸರು ಬರುತ್ತೆ. ಅವರಿಬ್ಬರು ಸೇರಿಕೊಂಡು, ರಾಬಿನ್ ಖಂಡೇವಾಲ ಮತ್ತು ಇನ್ನೊಬ್ಬ ಸೇರಿಕೊಂಡು ಒಂದು ಮಹಿಳೆಗೆ ಹಣ ದುಪ್ಪಟ್ಟು ಮಾಡಿಕೊಡ್ತೀವಂತ ಒಂದಷ್ಟು ಹಣ ಎಗರಿಸ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲೇ ನಲ್ಪಾಡ್ ಅವರಿಗೆ ಹಣ ಸಂದಾಯ ಆಗಿತ್ತು ಅಕೌಂಟ್ ಥ್ರೂ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ತಗಲಾಕೋತಾರೆ ಮೊಹಮ್ಮದ್ ನಲ್ಪಾಡು. ಇದೆಲ್ಲ ಬಿಡಿಸ್ತಾ ಹೋದಾಗ ಅಣ್ಣ ತಮ್ಮ ಇಬ್ಬರದ್ದು ವಿಚಾರ ಈಚೆ ಬರುತ್ತೆ. ಇವತ್ತು ಮೊಹಮ್ಮದ್ ನಲ್ಪಾಡ್ ಹೆಸರನ್ನು ಉಲ್ಲೇಖ ಆಗುತ್ತೆ ಈ ದೋಷಾರೋಪ ಪಟ್ಟಿಯಲ್ಲಿ ಅಂತ ಬರುತ್ತೆ. ಸಂದರ್ಭ ನೋಡಿದ್ರೆ ಇಲ್ಲಿ ಅಪ್ಪ ಸಚಿವ ಆಗ್ತಾರೆ ಅನ್ನುವಂಥದ್ದು ಏನು ಬರುತ್ತಲ್ಲ, ಸಚಿವ ಅಪ್ಪ ಆಗ್ತಾ ಇದ್ರೆ ಇಲ್ಲಿ ಮಗನ ಮೇಲ್ಗಡೆ ಆರೋಪ ಇವತ್ತು ಬಂದಿದ್ದಿದ್ರೆ ಅದು ಮುಳುವಾಗ್ಬೋದು. ಯಾವುದೋ ತನಿಖೆ ಹಂತದಲ್ಲಿದ್ದಂಥ ಪ್ರಕರಣ ತನಿಖೆ ನಡೆಸಿದ ನಂತರ ದೋಷಾರೋಪ ಪಟ್ಟಿ ಸಲ್ಲಿಸುವ ಸಂದರ್ಭದಲ್ಲಿ ಇಲ್ಲಿ ಹೆಸರು ಉಲ್ಲೇಖ ಮಾಡಿದ್ದಕ್ಕೋಸ್ಕರ ಪಟ್ಟಿಯಿಂದ ಬಿಡೋದಕ್ಕೆ ಹ್ಯಾರಿಸ್ ಯಾರೋ ಮತ್ತೊಬ್ಬ ಅಲ್ಲ. ಹ್ಯಾರಿಸು DK ಶಿವಕುಮಾರ್ ಅವರ ಪರಮಾಪ್ತ ಮತ್ತು ಬೆಂಗಳೂರಿನ ಒಂದು ಭಾಗದಲ್ಲಿ ಗಟ್ಟಿ ನೆಲೆ ಕಂಡುಕೊಂಡಿರುವಂಥ ವ್ಯಕ್ತಿ. ಈಗಾಗಲೇ ಮಂತ್ರಿ ಸ್ಥಾನ ವಂಚಿತ ಆಗಿ BDAದಲ್ಲಿ ಒಂದಷ್ಟು ಸದ್ದು ಮಾಡಿಕೊಂಡು ಅಲ್ಲೆಲ್ಲೋ ಒಂದಷ್ಟು ಕೆಲಸ ಮಾಡ್ಕೊಂಡು ಬಂದಿರೋ ವ್ಯಕ್ತಿನ ಈ ಬಾರಿ ಮಂತ್ರಿ ಸ್ಥಾನಕ್ಕೆ ಅವ್ರನ್ನ ತಗೊಳ್ಳೇಬೇಕು ಅನ್ನುವಂಥ ನಿಟ್ಟಲ್ಲಿ DKಶಿನೂ ಇದ್ದಾರೆ. ಆ ಸಂಪುಟದಲ್ಲಿ ಹೆಸರು ತಗೊಂಡ್ರೆ ಏನು ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಇದು ಅಲ್ಲಿಗೆ ನಾವು ಮುಳುವಾಗುತ್ತೆ. ಇವೆಲ್ಲ ಸುಳ್ಳು ಆರೋಪ. ಸುಮ್ಮನೆ ಇವತ್ತೊಂದು ಅದು ಮುನ್ನೆಲೆಗೆ ಬಂದಿದೆ. ಆ ವಿಚಾರದಲ್ಲಿ ನೋಡಿದ್ರೆ ಜಮೀರ್ಗೂ ಇದಕ್ಕೂ ತಾಳೆ ಹಾಕ್ತಾ ಇದ್ದಾರೆ. ಆವತ್ತು ಜಮೀರ್ ಆಡಿಯೋ ಬಿಟ್ಟು ಜಮೀರ್ ಅವ್ರನ್ನ ತೆಗೆದುಹಾಕಲಾಗಿದೆ. ಇವತ್ತು ನಲ್ಪಾಡ್ ಮೂಲಕ ಹ್ಯಾರಿಸ್ ಅವ್ರನ್ನ ಕೈ ಬಿಡ್ತಾರಾ ಅನ್ನುವಂಥದ್ದು ಸಮಯ ಇದೇ. ಆದರೂ ಕೂಡ ಮುಸಲ್ಮಾನರು 4-5 ಜನ ಟವೆಲ್ ಹಾಕೊಂಡು ಕೂತ್ಕೊಂಡಿರೋದು. ಈಗಾಗಲೇ UT ಖಾದರ್ ಒಬ್ಬರನ್ನ ಮಾತ್ರ ತಗೊಂಡಿದ್ದಾರೆ. ಇನ್ನು ರಿಜ್ವಾನು ಒಂದಷ್ಟು ಜನ ಇದ್ದಾರೆ. ಅಪ್ ಟು ಇಕ್ಬಾಲ್ ಹುಸೇನ್ ಅವರಿಗೂ ಕೆಲಸಗಳು ಮಾಡ್ಕೊಂಡೇ ಇದ್ದಾರೆ, ಒಳಗಡೆಯಿಂದ ಕೆಲಸಗಳು ನಡೀತಾ ಇದ್ದಾವೆ. ರಿಜ್ವಾನು ಟವೆಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ, ನಾನು ಆಗಬೇಕು. ಜಮೀರ್ ಲಿಸ್ಟಲ್ಲಿದ್ದಾರೆ. ಹಿರಿಯ ಮಾಜಿ ಸಚಿವರಿದ್ದಾರೆ, ಇವರು ಚಾಮರಾಜನಗರದವರು. ಇವರೆಲ್ಲ ನೋಡ್ಕೋತಾ ಹೋದರೆ ಮುಸಲ್ಮಾನರು ಒಳಗಡೆ ಬರ್ತಾರ ಸಚಿವರಾಗಿ. ಒಂದು 4 ಅವಕಾಶಗಳು ಬಂದರೆ ಹ್ಯಾರಿಸ್ ಬರೋದ್ರಲ್ಲಿ ಅನುಮಾನ ಇಲ್ಲ. ಈ ಪ್ರಕರಣಕ್ಕೂ ಹ್ಯಾರಿಸ್ ಮಂತ್ರಿ ಸ್ಥಾನದಿಂದ ಒಳಗಡೆ ಬರೋದಕ್ಕೂ, ಪಟ್ಟಿಯಲ್ಲಿ ಒಳಗಡೆ ಸೇರ್ಕೊಳ್ಳೋದಕ್ಕೂ ಸಂಬಂಧನೇ ಇಲ್ಲ. ಆದರೆ ನಲ್ಪಾಡ್ಗೆ ಮಾತ್ರ ಅಕೌಂಟ್ ಸಾಕ್ಷಿಗಳಿರೋದ್ರಿಂದ ಈ ಕೇಸಿಂದ ನುಣುಚ್ಕೊಳ್ಳೋದು, ಅಂದರೆ ಈ ದೋಷಾರೋಪ ಪಟ್ಟಿಯಿಂದ ಹ್ಯಾರಿಸ್ ಮಂತ್ರಿ ಪಟ್ಟಿಯಿಂದ ಈಚೆ ಬರ್ತಾರೋ ಅಥವಾ ಸೇರಿಸ್ಕೊಳ್ತಾರೋ ಅನ್ನೋದಕ್ಕಿಂತ ದೋಷಾರೋಪ ಪಟ್ಟಿಯಿಂದ ನಲ್ಪಾಡ್ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಯಾಕಂದರೆ ಎಲ್ಲ ಅಕೌಂಟ್ ಥ್ರೂ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು. ಈಗಾಗಲೇ ಆ ಪಬ್ಬಲ್ಲಿ ಶ್ರೀಕಿ ಮತ್ತು ಇವರೆಲ್ಲ ಕೂತ್ಕೊಂಡು ಒಂದಷ್ಟು ಪಾರ್ಟಿ ಮೋಜು ಮಸ್ತಿಯಲ್ಲೆಲ್ಲ ತೆಲಾಡ್ಕೊಂಡು ಕೂತ್ಕೊಂಡಿರುವಂಥದ್ದು. ಇವರು ಫೋನ್ ಕರೆಗಳು, ಇವರ ಮತ್ತು ಅವರ CDRಗಳ ಸಂಪರ್ಕ ಸಿಕ್ಕಿರೋದು, ಇದೆಲ್ಲವೂ ಕೂಡ ಇವ್ರ ಮೇಲೆ ಬಂದಿರುವಂಥ ಆರೋಪಕ್ಕೆ ಸಾಕ್ಷೀಕರಿಸ್ತಾ ಪುಷ್ಟಿ ಕೊಡ್ತಾ ಹೋಗಿದೆ. ಹಾಗಾಗಿ ನಲ್ಪಾಡ್ ಈ ಪಟ್ಟಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹ್ಯಾರಿಸ್ ತಪ್ಪಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಪಟ್ಟಿಯಿಂದ, ಮಂತ್ರಿ ಪಟ್ಟಿಯಿಂದ. ಈ ಪಟ್ಟಿಯಿಂದ ಹ್ಯಾರಿಸ್, ನಲ್ಪಾಡ್ ಮಾತ್ರ ಈಚೆ ಬರೋದು ಕಷ್ಟ ಇದೆ ಅಂತ ಅನ್ಸುತ್ತೆ. ಮುಂದಿನ ಕೇಸ್ ಅಪ್ಡೇಟ್ಸ್ಗಳು ಏನಾಗುತ್ತೆ ಅಂತ
ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ